ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅತ್ಯಮೂಲ್ಯವಾದಂತಹ ಗಿಡಮೂಲಿಕೆ, ಅದು ಸದಾಪುಷ್ಪ. ಇದನ್ನು ಬಳಸಿಕೊಂಡು ಯಾವ ರೀತಿಯಾಗಿ ನಮ್ಮ ಕೂದಲನ್ನು ಬೆಳೆಯಾಗದಂತೆ ತಡೆಗಟ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರ ಉಲ್ಲೇಖ ಆಯುರ್ವೇದದಲ್ಲಿ ಕೂಡ ಉಂಟು. ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ನಾನು ದಾಸವಾಳವನ್ನು ಬಳಸಿಕೊಂಡು ಹೇಗೆ ಚಿಕ್ಕ ವಯಸ್ಸಿನಲ್ಲಿ ಆಗುವಂತಹ ಬಿಳಿ ಕೂದಲಿನ ಸಮಸ್ಯೆ ಇರ್ಬೋದು, ಅಥವಾ ತಲೆಹೊಟ್ಟು, ಹಾಗೆ ಕೂದಲು ಉದುರುವಂತಹ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಸದಾಪುಷ್ಪವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಕಪ್ಪು ಕೂದಲನ್ನು ನಾವು ಪಡಿಬೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇರ್ ಡೈ ಬೇಕು ಅಂತ ಇಲ್ಲ, ರಸ್ತೆ ಬದಿಯಲ್ಲಿ ಸಿಗುವಂತಹ ಈ ಗಿಡಮೂಲಿಕೆಯ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಚೋದ್ರಿಂದ ಬಿಳಿ ಕೂದಲನ್ನು ಶಾಶ್ವತವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿಸ್ಬೋದು ಅಂತ ಹೇಳಿ ಹಿರಿಯರು ಮಾಡಿದಂತಹ ಇದೊಂದು ಮನೆಮದ್ದು ಅಂತಲೇ ಹೇಳ್ಬೋದು. ಕೂದಲಿನ ಸಮಸ್ಯೆ ದಿನಕ್ಕೆ ಎಲ್ಲರಲ್ಲೂ ಕೂಡ ಹೆಚ್ಚಾಗ್ತಾನೇ ಇದೆ. ಇದಕ್ಕೆ ಮುಖ್ಯ ಕಾರಣ ಎಂತ ಅಂತ ಹೇಳಿದರೆ ವಾಯು ಮಾಲಿನ್ಯ, ಹಾಗೆಯೇ ನಮ್ಮ ದೇಹದಲ್ಲಿ ಆಗುವಂತಹ ಪೋಷಕಾಂಶಗಳ ಕೊರತೆ. ಬಿಳಿ ಕೂದಲು ಸಣ್ಣ ವಯಸ್ಸಿನಿಂದಲೇ ಬರಲಿಕ್ಕೆ ಇವಾಗ ಶುರುವಾಗ್ತದೆ. ಹಾಗಾಗಿ ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಮಾರ್ಕೆಟ್ನಲ್ಲಿ ಸಿಗುವಂತಹ ಹೇರ್ ಡೈಗಳನ್ನು ಬಳಸ್ತಾರೆ. ಅದನ್ನು ಬಳಸೋದ್ರಿಂದ 20ರಿಂದ 30 ದಿನಗಳ ಕಾಲ ಅದು ಬರ್ಬೋದು, ಆದರೆ ಶಾಶ್ವತವಾಗಿ ಅದು ಬರುವುದಿಲ್ಲ. ಹಾಗಾಗಿ ನಾವು ಅಡ್ಡ ಪರಿಣಾಮವನ್ನು ಇಲ್ಲದೆ ಇಂತಹ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಕೂದಲನ್ನು ನೈಸರ್ಗಿಕವಾಗಿ ಕಪ್ಪು ಮಾಡ್ಬೋದು ಅಂತ ಹೇಳಿದೆ. ಇಂತಹ ಪ್ರಯತ್ನಕ್ಕೆ ಕೈ ಹಾಕೋದು ಉತ್ತಮ. ನಾನೀಗ ತೋರಿಸ್ತಾ ಇರೋದು ಸದಾಪುಷ್ಪ ಹೂವಿನ ಗಿಡ. ಇದರಲ್ಲಿ ಪಿಂಕ್ ಇರ್ಬೋದು, ಹಾಗೆಯೇ ಬಿಳಿ, ಬೇರೆ ಬೇರೆ ಬಣ್ಣದ ಜಾತಿ ಉಂಟು. ಹಾಗಾಗಿ ಬಿಳಿ ಹಾಗೆಯೇ ಪಿಂಕ್ ಬಣ್ಣದ ಹೂಗಳನ್ನು ನಾವು ಆಯುರ್ವೇದದಲ್ಲಿ ಬಳಸುವಂಥದ್ದು. ಇದಕ್ಕೆ ಬಸವನ ಪಾದಸಸ್ಯ ಅಂತ ಕೂಡ ಹೆಸರುಂಟು. ಸದಾಪುಷ್ಪದ ಹೂಗಳಿರ್ಬೋದು, ಹಾಗೆ ಅದರ ಎಲೆಗಳಿರ್ಬೋದು, ಅದು ಪರಿಣಾಮಕಾರಿಯಾಗಿ ಸಹಾಯವನ್ನು ಮಾಡ್ತದೆ. ಅದರಲ್ಲಿರುವಂತಹ ಔಷಧೀಯ ಗುಣಗಳು ಕೂದಲು ಉದುರುವಿಕೆಯ ಸಮಸ್ಯೆ ಇರ್ಬೋದು, ಹಾಗೆ ಬಿಳಿ ಕೂದಲಿನ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತದೆ. ಬಸವನ ಪಾದ ಸಸ್ಯದ ಎಲೆಗಳನ್ನು ಸ್ವಚ್ಛಗೊಳಿಸಿ ಚೆನ್ನಾಗಿ ರುಬ್ಬಿ ತೆಂಗಿನ ಎಣ್ಣೆ ಹಾಗೆಯೇ ನಿಂಬೆ ರಸದೊಂದಿಗೆ ಸೇರಿಸಿ ತಲೆಗೆ ಹಚ್ಚುವಂಥದ್ದು. 2 ಗಂಟೆಗಳ ಕಾಲ ಹಾಗೆಯೇ ಬಿಡಬೇಕು. ಆಮೇಲೆ ಕೂದಲನ್ನು ಸ್ವಚ್ಛ ಮಾಡುವಂಥದ್ದು. ಈ ರೀತಿಯಾಗಿ ಮಾಡೋದ್ರಿಂದ ಕೂದಲಿನ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಬೋದು ಅಂತ ಹೇಳ್ತಾರೆ. ಯಾವುದೇ ಮನೆಮದ್ದಿರಲಿ ಅದು ನಿಮ್ಮ ದೇಹಕ್ಕೆ ಸೂಕ್ತವಾ ಇಲ್ಲವಾ ಅಂತ ಹೇಳಿ ತಿಳಿದುಕೊಂಡು ಆಮೇಲೆ ಅದನ್ನು ಬಳಸೋದು ಉತ್ತಮ. ಇಲ್ಲಾಂದರೆ ಅಡ್ಡ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಬಸವನ ಪಾದ ಅಂದರೆ ಸದಾಪುಷ್ಪವನ್ನು ಬಳಸಿಕೊಂಡು ಹೇಗೆ ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.